ವಿರಾಮದ ಬಳಿಕ ಜಾತಕಪುರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಗಳೇ ನುಡಿದ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ, ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ದಿವಸ ರಾಶ್ಯಾಧಿಪತಿ ವೀಕ್ ಆಗಿದ್ದಾನೆ, ಹೀಗಾಗಿ ಭಾಗ್ಯಸ್ಥಾನದಲ್ಲಿದ್ದಾನೆ, ಆದರೆ ಪ್ರಯೋಜನ ಇಲ್ಲ, ಹಾಗಾಗಿದೆ. ಭಾಗ್ಯಾಧಿಪತಿ ಬಂದಿದ್ದಾನೆ ಭಾಗ್ಯಸ್ಥಾನಕ್ಕೆ, ಅದು ಪ್ರಯೋಜನ ಇಲ್ಲ. ಎಲ್ಲ ಇದೆ, ಅನುಭವಿಸೋಕ್ಕಾಗ್ತಾ ಇಲ್ಲ. ಈ ಒಂದು ಸ್ಥಿತಿ ನಿಮ್ಮದು. ಲಾಭ ಇದೆ, ಆದರೆ ಲಾಭವನ್ನು ಅನುಭವಿಸೋಕ್ಕಾಗಲ್ಲ. ಆರೋಗ್ಯ ಅಷ್ಟು ಏನು ಕೈ ಕೊಟ್ಬಿಡುತ್ತೆ, ಹೀಗೆ ಅಂತೂ ತೊಡಕಿದೆ. ಎಲ್ಲ ಇದ್ದು ಏನೂ ಇಲ್ಲದ ಪರಿಸ್ಥಿತಿ ಇರುತ್ತದೆ ನಿಮಗೆ. ಸಂಗಾತಿಯಿಂದ ಮಾತ್ರ ತುಂಬ ಸಹಕಾರ ಇದೆ. ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ. ಪ್ರಾರ್ಥನೆಗೆ ದಿವಸ ದುರ್ಗಾ ಪ್ರಾರ್ಥನೆ ಮಾಡಿ, ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ಸ್ವಲ್ಪ ನಷ್ಟ ಫಲ ಇದೆ. ವಸ್ತುಗಳನ್ನು ಕಳ್ಕೊಳ್ತೀರಾ, ಹುಷಾರು. ಬಂಧು ಮಿತ್ರರಿಂದ ಸ್ವಲ್ಪ ತೊಡಕುಂಟಾಗುತ್ತೆ. ಸಂದಿಗ್ಧ ವಾತಾವರಣ ಇರ್ತದೆ. ತಂದೆ ಮಕ್ಕಳಲ್ಲೂ ಅಷ್ಟೇ ಸ್ವಲ್ಪ ಮನಸ್ತಾಪ ಬರುತ್ತೆ. ಕೆಲಸದಲ್ಲಿ ಮಾತ್ರ ಅನುಕೂಲ ಇದೆ. ವೃತ್ತಿಯಲ್ಲಿ ಸ್ವಲ್ಪ ಅನುಕೂಲ ಕಾಣ್ತೀರಾ. ಈಶ್ವರನ ಆರಾಧನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಧನುಸು ರಾಶಿ. ಧನುರಾಶಿಯವರಿಗೆ ದಿವಸ ಸ್ವಲ್ಪ ಮಟ್ಟಿಗೆ ನಷ್ಟ ಫಲ ಇದೆ. ನಿಮಗೂ ಕೂಡ ಕ್ಲಿಷ್ಟ ವಾತಾವರಣ, ಪರಿಸ್ಥಿತಿ ಸುಲಭವಾಗಿರಲ್ಲ. ಆದರೆ ಏನಪ್ಪ ಅಂದರೆ ದೈವ ಅನುಕೂಲ, ಒಂದು ದೇವತಾ ಪೂಜೆ ಮಾಡಿ. ಅಂದರೆ ಯಾವುದಾದ್ರೂ ಬೆಟ್ಟದ ಕ್ಷೇತ್ರ, ಉದಾಹರಣೆಗೆ ನಮ್ಮ ಚಾಮುಂಡೇಶ್ವರಿ, ಮೈಸೂರು ಚಾಮುಂಡೇಶ್ವರಿ ಸ್ಮರಣೆ, ಅಲ್ಲಿದ್ದವರು ಹತ್ತಿರದಲ್ಲಿದ್ದವರು ಹೋಗಬಹುದು, ತುಂಬ ಸಹಕಾರ ಆಗುತ್ತೆ. ಇಲ್ಲಾಂದರೆ ಸ್ಮರಣೆ ಆದರೂ ಮಾಡಿ, ಅದರಿಂದ ಸಹಕಾರ ಸಿಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಸಂಗಾತಿಯಲ್ಲಿ ಸಮಾಧಾನ ಇರಲ್ಲ, ಅಸಮಾಧಾನ ಇರ್ತದೆ. ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ವ್ಯಾಪಾರಿಗಳಿಗೂ ಅಷ್ಟೇ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ. ವೃತ್ತಿ ಸ್ಥಳದ ಅಧಿಪತಿ ವೀಕ್ ಆಗಿದ್ದಾನೆ, ಹೀಗಾಗಿ ಕೆಲಸದಲ್ಲೂ ಕಠಿಣತೆ ಬರುತ್ತದೆ. ಇಷ್ಟ ಆಗೋದಿಲ್ಲ ನೀವು ಕೆಲಸ ಮಾಡಿದ್ದು, ಮತ್ತೆ ಪುನಃ ಮಾಡಬೇಕಾದ ಪರಿಸ್ಥಿತಿ, ಮಾಡಿದ ಕೆಲಸ ತಿರ್ಗಾ ಮಾಡು, ಈ ಥರ ಆಗುವ ಸಾಧ್ಯತೆ ಇದೆ. ಈ ದಿವಸ ಪ್ರಾರ್ಥನೆಗೆ ತಪ್ಪದೇ ನೀವು ದುರ್ಗಾ ಪ್ರಾರ್ಥನೆ, ದುರ್ಗಾ ಸನ್ನಿಧಾನದಲ್ಲಿ ಒಂದು ದೀಪ ಸಮರ್ಪಣೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ದಿವಸ ಬುದ್ಧಿ ವ್ಯತ್ಯಾಸ ಆಗುತ್ತೆ. ಗೊಂದಲದ ವಾತಾವರಣ ಉಂಟಾಗುತ್ತೆ. ನಿಮಗೆ ಯಾವುದು ಡಿಸಿಷನ್ ಮಾಡಲಿಕ್ಕಾಗಲ್ಲ, ಆ ಥರದ ಪರಿಸ್ಥಿತಿ ಬರುತ್ತದೆ. ಜೊತೆಗೆ ಸ್ವಲ್ಪ ಶತ್ರುಗಳ ಬಾಧೆ, ಸಾಲ ಬಾಧೆ ಸೂಚಿಸ್ತಾ ಇದೆ. ದೇಹ ತರಚುತ್ತೆ, ಗಾಯಗಳಾಗುತ್ತೆ. ಅಡುಗೆ ಮನೆಯಲ್ಲಿ ಹೆಣ್ಮಕ್ಳು ಸ್ವಲ್ಪ ಹುಷಾರಾಗಿ, ತರಕಾರಿ ಹೆಚ್ಚವಾಗಿ ಹುಷಾರಾಗಿರಿ. ಇನ್ನು ಉಳಿದ ಹಾಗೆ ಈ ದಿವಸ ಸ್ವಲ್ಪ ಮಟ್ಟಿಗೆ ಸಂಗಾತಿಯಿಂದ ಸ್ವಲ್ಪ ಸಮಾಧಾನ ಸಹಕಾರ ಸಿಗುತ್ತೆ, ಆತಂಕ ಬೇಡ. ಕೆಲಸದಲ್ಲಿ ಅನುಕೂಲ ಇದೆ, ಆತಂಕ ಇಲ್ಲ. ಪ್ರಾರ್ಥನೆಗೆ ದಿವಸ ದುರ್ಗಾ ಕವಚ ತಪ್ಪದೇ ಹೇಳ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಬಹಳ ಒಳ್ಳೆಯದು. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ದಿವಸ ಬಂಧು ಮಿತ್ರರಿಂದ ಸಮಾಧಾನ ಇಲ್ಲ, ಅಸಮಾಧಾನ. ಈ ದಿವಸ ಮಕ್ಕಳ ವಿಚಾರದಲ್ಲೂ ಮನಸ್ಸಿಗೆ ಬೇಸರ. ಬಹಳ ಬೇಗ ತಯಾರಿ ಆಗಬೇಕು, ಮಕ್ಕಳು ಶಾಲೆಗೆ ಹೋಗಬೇಕು, ಆಗೋದಿಲ್ಲ. ಆ ರೀತಿಯಲ್ಲಿ ಒಂದು ಕಿರಿಕಿರಿ ಉಂಟಾಗುತ್ತೆ. ಮನಸ್ಸಿಗೆ ಒಂದು ಕಿರಿಕಿರಿ ವಾತಾವರಣ ಇರ್ತದೆ, ಅಂಥದ್ದು ಒಂದು ಲಕ್ಷಣ ಇದೆ. ಈ ದಿವಸ ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಅಸಮಾಧಾನವೇ ಇರ್ತದೆ. ವರ್ಕ್ ಪ್ರೆಷರ್ ಜಾಸ್ತಿ, ಯಾರೂ ಮಾತು ಕೇಳೋದಿಲ್ಲ. ನಿಮ್ಮ ಕೆಲಸ ಇನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಿಲ್ಲ, ನಿಮ್ಮ ಕೆಲಸಕ್ಕೆ ಮಾನ್ಯತೆಯೂ ಕೊಡೋಲ್ಲ. ಹೀಗೆ ತೊಡಕಿನ ಫಲ. ಇದರ ನಿವಾರಣೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಸಹಾಯ ಆಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಚಂಡಿಕಾಯೈ ನಮಃ. ಈ ಮಂತ್ರವನ್ನು 28 ಬಾರಿ ಹೇಳ್ಕೊಳ್ಳಿ. ಈ ದಿನದ ಕಾರ್ಯಕ್ರಮದಲ್ಲಿ ಪಂಚಾಂಗದ ವಿಶೇಷತೆ, ದುರ್ಗಾ ಪೂಜೆಯ ಮಹತ್ವವನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಜೊತೆಗೆ ಸಂದೇಶಗಳಿಗೆ ಉತ್ತರ, ಪರಿಹಾರ, ಹಾಗೆ ಬುಧನ ಪರಿವರ್ತನೆಯಿಂದ ಯಾವ ರಾಶಿ ಮೇಲೆ ಯಾವ ರೀತಿಯ ಪ್ರಭಾವ ಬೀಳ್ತಾ ಇದೆ, ಜೊತೆಗೆ ತೊಡಕುಗಳಿದ್ದಾವೆ, ಕೆಲವು ತೊಡಕುಗಳು, ಅದಕ್ಕೆ ಪರಿಹಾರಗಳನ್ನು ತಿಳಿಸ್ಕೊಟ್ರಿ. ರಾಶಿ ಗೊತ್ತಿಲ್ಲ, ನನಗೆ ನಕ್ಷತ್ರ ಗೊತ್ತಿಲ್ಲ ಅನ್ನೋರ್ಗೂ ಕೂಡ ಒಂದು ಮಂತ್ರವನ್ನು ಪಠಿಸಲಿಕ್ಕೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.